ರಾಜಕಾರಣಕ್ಕೆ ಬಂದಿರತಕ್ಕಂಥ ನಿಮ್ಮ ಯೋಚನೆ, ರಾಜಕಾರಣ ಎಲ್ಲಿಂದ ಪ್ರಾರಂಭ ಮಾಡಿಕೊಡ್ರಿ? ರಾಜಕಾರಣಕ್ಕಿಂತ ಹಿಂದಗಡೆ ಸಮಾಜ ಸೇವೆ, ಜನಸೇವೆ ಮತ್ತು ಇನ್ನಿತರೆ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಳ್ಳೋಕ್ಕಿಂತ ಪೂರ್ವಕವಾಗಿ ನಿಮ್ಮ ಜೀವನ ಜನರಿಗಾಗಿ ಜನರಿಗೋಸ್ಕರ ಇಟ್ಟಿರ್ತಕ್ಕಂಥ ಆ ಸಮಯ, ಆ ಸಂದರ್ಭ ಎಲ್ಲಿಂದ ಪ್ರಾರಂಭವಾಯಿತು ಸರ್? ನಿಮ್ಮ ಸಾಹೇಬರು ಈ ಕ್ಷೇತ್ರದಲ್ಲಿ ಪರಾಜಿತ ಆದರು. 8 ತಿಂಗಳ ಈ ಕ್ಷೇತ್ರ ಬಿಡಲಿಲ್ಲ, ಹಿಡ್ಕೊಂಡಿದ್ರು. 9ನೇ ತಿಂಗಳಕ್ಕೆ ದುರ್ಗದ ಕಡೆ ಮುಖ ಮಾಡಿದ್ರು, ಸರ್ವೆ ಮಾಡಿಸಿದ್ರು. ಸರ್ವೇದಲ್ಲಿ ದುರ್ಗಾ ಅವರಿಗೆ ಚಿತ್ರದುರ್ಗ ಕ್ಷೇತ್ರದಿಂದ ಆಯ್ಕೆ ಆಗ್ತೇನೆ ಅನ್ನುವಂಥ ಸಮಯ ಬಂತು. ಬಂದಂಥ ಸಂದರ್ಭದಲ್ಲಿ ಆ ಕಡೆ ಅವರು ಹೋದರು. ಆದರೆ ಈ ಕ್ಷೇತ್ರಕ್ಕೆ ನಾಯಕತ್ವ ಯಾರ್ದು? 23ರಲ್ಲಿ ರೆಕಮೆಂಡ್ ಆಗಿರ್ತಕ್ಕಂಥ ಹೆಸರಿನವರೇ ಇಲ್ಲಿ ಬರಬಹುದಾ ಅಥವಾ ಕುಟುಂಬ ರಾಜಕಾರಣಕ್ಕೆ ಮತ್ತೆ ಅವಕಾಶ ಸಿಗಬಹುದಾ? ಸರ್, ನಮ್ಮ ನಾಯಕರು ಮಾಡಿರ್ತಕ್ಕಂಥ ಕೆಲಸದಲ್ಲಿ ಒಂದು 4ನೇ ಭಾಗನೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಈ ಸರ್ಕಾರ ಬಂದು 2 ವರ್ಷ ಆಯಿತು. 2 ವರ್ಷದಲ್ಲಿ ನಾನೇ, ನನ್ನ ಮಿಸ್ಸಸ್ ಅವರು ಒಂದು ನಗರಸಭೆ ಸದಸ್ಯರಿದ್ದಾರೆ. ನನ್ನ ವಾರ್ಡಲ್ಲಿ ಇವತ್ತಿಗೂ 9 ಲಕ್ಷ ರೂಪಾಯಿ ಕಾಮಗಾರಿ ಬಿಟ್ಟರೆ 2 ವರ್ಷದಲ್ಲಿ ಇವತ್ತಿಗೂ ಒಂದು ಗುದ್ಲಿ ಪೂಜೆ ಮಾಡಿಲ್ಲ. ನಾವು ಅಭಿವೃದ್ಧಿ ಕುಂಠಿತ ಆಗಿದೆ ಸರ್. ಸಾರ್ವಜನಿಕವಾಗಿ ಮೂಲ ಸೌಕರ್ಯ ಕೊಡಬೇಕಾಗಿರ್ತಕ್ಕಂಥ ನೀರು ಏನು ನಾವು ಮೂಲ ಸೌಕರ್ಯಗಳನ್ನು ಕೊಡ್ತೀವಲ್ಲ, ಅದನ್ನು ಗ್ಯಾರಂಟಿಗಳಿಗೆ ದುಡ್ಡು ಹೊಂದಿಸೋದ್ರಲ್ಲೇ ಇವರು ಇದನ್ನು ಮಾಡ್ತಾರೆ. ಆರ್ಥಿಕವಾಗಿ ಇನ್ನುಳಿದ ಯಾವುದೇ ಅಭಿವೃದ್ಧಿ ಕಾರ್ಯಕ್ಕೆ ದುಡ್ಡು ಅನುದಾನ ಸಿಗ್ತಾಯಿಲ್ಲ. ವೋಟ್ ಚೋರಿ ಅನ್ನುವಂಥದ್ದು ಮಾತನ್ನು ಏನು ರಾಹುಲ್ ಗಾಂಧಿ ಅವ್ರು ಹೇಳ್ತಿದ್ದಾರಲ್ಲ, ಹಾಗಾದರೆ 70 ವರ್ಷ ಆಳ್ವಿಕೆ ಮಾಡಿದಾರಲ್ಲ, ಒಂದು ಸೈಡ್ ಗೌರ್ಮೆಂಟ್ ಬಂದಲ್ಲ ಇಂದಿರಾ ಗಾಂಧಿ ಇದ್ದಾಗ, ಸನ್ಮಾನ್ಯ ಇಂದಿರಾ ಗಾಂಧಿ ಮೇಡಮ್ ಅವ್ರು ಇದ್ದಾಗ, ಅವಾಗ ನಾವು ವೋಟ್ ಚೋರಿ ಮಾಡಿ ಗೆದ್ದಿದ್ರೆ ಅಂತ ಹೇಳ್ಬೋದಿತ್ತ? ಜನ ಹೇಳ್ಬೋದಿತ್ತ? ಬ್ಯಾಲೆಟ್ ಪೇಪರ್ ಮೇಲೆ ಚುನಾವಣೆ ಆಗ್ತಿತ್ತು, EVM ಮೆಷಿನ್ ಮೇಲೆ ಆಗ್ತಾ ಇದ್ದಿಲ್ಲ. ಹಾಗಾದರೆ EVM ಮೆಷಿನ್ ಮೇಲೆ ಇವ್ರು ಯಾವುದು ಸರ್ಕಾರ ಬಂದಿಲ್ವಾ? ಈಗ EVM ಮೇಲೆ ಆಪಾದನೆ ಮಾಡಿದರೆ, ಹೋದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅವ್ರದ್ದು ಒಂದೇ ಒಂದು ಸೀಟ್ ಇತ್ತು ಕಾಂಗ್ರೆಸ್ನವ್ರು ಕರ್ನಾಟಕ ರಾಜ್ಯದಲ್ಲಿ. ಹಾಗಾದರೆ ಈ ಬಾರಿ 9 ಸೀಟ್ ಬಂದಿಲ್ಲ. ಯಾವ ಆಧಾರ ಮೇಲೆ ಬಂದು? ಇದು ಓಟ್ ಚೋರಿ ಆಗಿದೆ. ಹಾಯ್, ಹಲೋ, ನಮಸ್ತೆ ವೀಕ್ಷಕರೇ. ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೆ ತಂಡದಿಂದ ಅನೇಕ ವಿಷಯಗಳ ಬಗ್ಗೆ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇದ್ದಾವೆ. ಗ್ರೌಂಡ್ ರಿಪೋರ್ಟಿಂಗ್ ನಡೀತಾವಂಥ ಹಿನ್ನೆಲೆ 2.5 ವರ್ಷದ ರಾಜ್ಯ ಸರ್ಕಾರ, 11.5 ವರ್ಷದ ಕೇಂದ್ರ ಸರ್ಕಾರ, 1.5 ವರ್ಷದ BJP JDS ಮೈತ್ರಿಕೂಟದಲ್ಲಿ ನಡೀತಾ ಇರುವಂಥ ರಾಜ್ಯ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರದ ಸಮ್ಮುಖದಲ್ಲಿ ನಡೀತಿರುವಂಥ ಮೈತ್ರಿ ಮತ್ತು ರಾಜ್ಯ ಸರ್ಕಾರದ ವಿರೋಧದಲ್ಲಿ ನಡೀತಾ ಇರುವಂಥ ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾರಂಥ ಇವೆಲ್ಲ ವಿಷಯಗಳ ಬಗ್ಗೆ ನ್ಯೂಸ್ 43 ಇಂಡಿಯಾದಿಂದ ಮತ್ತು ಇನ್ ಸರ್ವೆದಿಂದ ಒಂದು ವರದಿಗಳನ್ನು ನಡೀತಾ ಇದೆ. ಈ ಸಂದರ್ಭದಲ್ಲಿ ವೋಟ್ ಚೋರ್ ವಿಷಯಗಳನ್ನು ಕೂಡ ಪ್ರಶ್ನೆಗಳನ್ನು ಬರ್ತಾ ಇದ್ದಾವೆ ಮತ್ತು ಅನೇಕ ವಿಧಾನಸಭಾ ಕ್ಷೇತ್ರದಲ್ಲಿ ನಾಯಕತ್ವ ಹುಡುಕಾಡ್ಲಿಕ್ಕೆ ಹೊಂಟಿರ್ತಕ್ಕಂಥ ಸಂದರ್ಭದಲ್ಲಿ ಇಂದು ಅದೇ ರೀತಿ ನಮಗೊಂದು ವಿಧಾನಸಭಾ ಕ್ಷೇತ್ರ ಸಿಕ್ಕಿದೆ. ಆ ಕ್ಷೇತ್ರ ಯಾವುದೂ ಅಲ್ಲ, ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಬರುವಂಥ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಮುಧೋಳ SC ರಿಸರ್ವ್ ಕ್ಷೇತ್ರವಾಗಿರ್ತಕ್ಕಂಥ ಮುಧೋಳ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೆ ತಂಡದಿಂದ ಗ್ರೌಂಡ್ ರಿಯಾಲಿಟಿ, ಗ್ರೌಂಡ್ ವರ್ಕಿಗೆ ಹೊಂಟಿದ್ದೀವಿ. ಗ್ರೌಂಡ್ ವರ್ಕಿಗೆ ಹೊಂಟಿರ್ತಕ್ಕಂಥ ಸಂದರ್ಭದಲ್ಲಿ 2023ರಲ್ಲಿ ಪ್ರಬಲ ಆಕಾಂಕ್ಷಿ ಯಾರಿದ್ದರು, 18ರಲ್ಲಿ ಯಾರ್ಯಾರು ಆಕಾಂಕ್ಷಿ ಇದ್ದರು ಮತ್ತು ಮುಂಬರ್ತಾರದ ದಿನಮಾನದಲ್ಲಿ ಈ ಕ್ಷೇತ್ರ ಏನಾಗ್ಬೋದು ಅಂತ ನೋಡ್ಲಿಕ್ಕೆ ಹೊಂಟಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಒಂದು ವ್ಯಕ್ತಿಯ ಹೆಸರು ಕಂಡು ಬಂತು. ಆ ವ್ಯಕ್ತಿ ಮತ್ತಾರೂ ಅಲ್ಲ, ಮುಧೋಳ ನಗರಸಭಾ ಕ್ಷೇತ್ರದಲ್ಲಿ ಅವರ ಧರ್ಮಪತ್ನಿಯವರು ಆ ವಾರ್ಡಿನ ಸದಸ್ಯರಾಗಿ ಕಾರ್ಯನಿರ್ವಹಿಸುವಂಥ ಸಂದರ್ಭದಲ್ಲಿ ಮತ್ತು ಆ ಕಾರ್ಯವನ್ನು ನಿರ್ವಹಿಸುವಂಥ ಸಂದರ್ಭದಲ್ಲಿ ಇವರ ಯಜಮಾನರಾಗಿರ್ತಕ್ಕಂಥ ಬಸವರಾಜ್ ದಾಸರ್ ಅವರು ಕೂಡ ಈ ಕ್ಷೇತ್ರದಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಪ್ರಬಲ ರೇಸ್ನಲ್ಲಿ ಇದ್ದಿರ್ತಕ್ಕಂಥವ್ರು. ಗೋವಿಂದ ಕಾರಜೋಳ ಅವರಿಗೆ ಕೊಡ್ತಾ ಇದ್ದೀವಿ ಅಂದ ತಕ್ಷಣ ಇವರು ನಮ್ಮ ನಾಯಕರೇ ಮುಂದುವರಿಯಲಿ ಅನ್ನುವಂಥ ಕಾರಣಕ್ಕಾಗಿ ಹಿಂಸರಿದ್ರು. ಆದರೆ ಅದೇ ನಾಯಕರು ಪರಾಜಿತ ಆದ ನಂತರ ಲೋಕಸಭಾ ಕ್ಷೇತ್ರ ಚುನಾವಣೆ ಚಿತ್ರದುರ್ಗ ಕ್ಷೇತ್ರಕ್ಕೆ ಇವರು ಸ್ಪರ್ಧೆ ಮಾಡಿದರು. ಅಲ್ಲಿ ಕೂಡ ವಿಜಯಶಾಲಿ ವಿಜಯ ಪತಾಕಿಯನ್ನು ಹಾರಿಸಿದರು. ಆದರೆ ಮುಧೋಳಕ್ಕೆ ಮುಂದೆ ಯಾರು ಅನ್ನುವಂಥ ಪ್ರಶ್ನೆದೊಂದಿಗೆ ಬನ್ನಿ ವೀಕ್ಷಕರೇ, ನಮ್ಮ ಜೊತೆ ಬಸವರಾಜ್ ದಾಸರ್ ಇದ್ದಾರೆ, ಅವ್ರ ಜೊತೆ ಮಾತನಾಡೋಣ, ಈ ಜರ್ನಿಯನ್ನು ಪ್ರಾರಂಭ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ಸರ್. ಆರೋಗ್ಯ ಹೇಗಿದೆ? ಚೆನ್ನಾಗಿದೆ ಸರ್. ತಾವು ಆರಾಮಿದ್ದೀರಿ? ಫೈನ್ ಸರ್. ದೇವರ ಆಶೀರ್ವಾದ ಮತ್ತು ಹಿರಿಯರ ಆಶೀರ್ವಾದ. ಯಾವುದಾದ್ರೂ ಡಯಾಬಿಟೀಸ್? ಏನೂ ಇಲ್ಲ ಸರ್. ಏನಿಲ್ಲ ಸರ್. ಕ್ಲೀನ್ ಚಿಟ್? ಕ್ಲೀನ್ ಚಿಟ್. ಓಕೆ ಸರ್. ಇವತ್ತಿಗೂ ದವಾಖಾನೆಗೆ ಹೋಗಿಲ್ಲ.
ಹೌದಾ? ಹೇಗೆ ಸರ್ ಮತ್ತೆ ನೆಗಡಿ ಜ್ವರ ಅದು ಬಂದು? ಏನಿಲ್ಲ ಸರ್, ಹಾಗೆ ಗುಳಿಗೆ ಮೇಲೆ. ಓಕೆ. ಭಾಳ ವಿಶೇಷ ದವಾಖಾನೆ ಕಡಿಮೆ. ಓಹೋ. ರಾಜಕಾರಣಕ್ಕೆ ಬಂದಿರತಕ್ಕಂಥ ನಿಮ್ಮ ಯೋಚನೆ, ರಾಜಕಾರಣ ಎಲ್ಲಿಂದ ಪ್ರಾರಂಭ ಮಾಡಿಕೊಡ್ರಿ? ರಾಜಕಾರಣಕ್ಕಿಂತ ಹಿಂದಗಡೆ ಸಮಾಜ ಸೇವೆ, ಜನಸೇವೆ ಮತ್ತು ಇನ್ನಿತರೆ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಳ್ಳೋಕ್ಕಿಂತ ಪೂರ್ವಕವಾಗಿ ನಿಮ್ಮ ಜೀವನ ಜನರಿಗಾಗಿ ಜನರಿಗೋಸ್ಕರ ಇಟ್ಟಿರ್ತಕ್ಕಂಥ ಆ ಸಮಯ, ಆ ಸಂದರ್ಭ ಎಲ್ಲಿಂದ ಪ್ರಾರಂಭವಾಯಿತು ಸರ್ ನಿಮಗೆ? ಸರ್ ನಮ್ಮದು 2004ರಿಂದ ನಾವು ಸಂಘ ಪರಿವಾರದ ಕಾರ್ಯಕರ್ತರಾಗಿ ಮೊದಲನೇದಲ್ಲಿ ಶಾಖೆಯಲ್ಲಿ ಪ್ರಣಾಮ ತಗೊಂಡು ಮುಂದೆ ಕಾರ್ಯಕರ್ತರಾಗಿ ನಾವು ನಮ್ಮ ರಾಜಕೀಯ ಅಥವಾ ನಮ್ಮ ಸಾಮಾಜಿಕ ಜೀವನವನ್ನು ಪ್ರಾರಂಭ ಮಾಡಿದ್ವಿ. ನಂತರ ಪಕ್ಷದಲ್ಲಿ ಜವಾಬ್ದಾರಿಗಳನ್ನು ತೆಗೆದುಕೊಂಡು, ನಂತರ ಸಂಘ ಪರಿವಾರದ ವಿವಿಧ ಹುದ್ದೆಯಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಂಡು, ನಂತರ ಪಕ್ಷದ ಜಿಲ್ಲೆಯ ಯುವ ಮೋರ್ಚಾ ಕಾರ್ಯಕಾರಿಣಿ ಸದಸ್ಯನಾಗಿ, ನಂತರ ಮುಧೋಳ ಮಂಡಲದ ಅಂದರೆ ಮುಧೋಳ ತಾಲೂಕಿನ ಸ್ಲಂ ಮೋರ್ಚಾ ಅಧ್ಯಕ್ಷನಾಗಿ, ನಂತರ 2018ರಲ್ಲಿ SC ರಿಸರ್ವೇಷನ್ ಮೀಸಲು ಕ್ಷೇತ್ರದಿಂದ 10ನೇ ವಾರ್ಡ್ನಿಂದ ನಮ್ಮ ಧರ್ಮಪತ್ನಿಯವರನ್ನು ನಗರಸಭೆ ಸ್ಪರ್ಧೆ ಮಾಡಿಸಿದರು. ನಮ್ಮ ಪಕ್ಷ ಟಿಕೆಟ್ ಕೊಡ್ತು. ಅಲ್ಲಿಂದ ಸ್ಪರ್ಧೆ ಮಾಡಿ ಚುನಾಯಿತರಾದ್ವಿ. 7 ವರ್ಷ ಆಯಿತು ಇವತ್ತಿಗೆ. 2018ರಿಂದ ಅನೇಕ ಕಾರ್ಯಗಳ ಮುಖಾಂತರ, ತಮ್ಮ ಮುಖಾಂತರ, ಎಲ್ಲ ಹಿರಿಯರ ಆಶೀರ್ವಾದ ಮುಖಾಂತರ ಕಾರ್ಯ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀವಿ. ಅಂದರೆ ಒಂದು ಏನು ಜನಸೇವೆ, ಜನಾರ್ದನ ಸೇವೆ ಅನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತಿರೋದು. ನಾವು ಯಾವ ಅಪೇಕ್ಷಿತರಲ್ಲ. ಹೆಚ್ಚು ನಮ್ಮ ಕೆಲಸ ನಮ್ಮ ಸಾರ್ವಜನಿಕ ಜೀವನದಲ್ಲಿ ಉತ್ತಮವಾಗಿ ಕೆಲಸ ಮಾಡಬೇಕು, ಉತ್ತಮವಾಗಿ ಜನರಿಗೆ ನಮ್ಮಿಂದ ಏನು ಸೇವೆ ಸಾಧ್ಯವೋ ಅದನ್ನು ಒದಗಿಸ್ಕೊಡ್ಬೇಕು ಅನ್ನೋದೇ ನಮ್ಮ ಆಶೆ. ಓಕೆ ಸರ್. ರಾಜಕೀಯ ಕಡೆ ಧರ್ಮಪತ್ನಿ ಅವ್ರನ್ನ ವಾರ್ಡ್ ನಂಬರ್ 10ರಿಂದ ತಾವು ತಗೊಂಡ್ಬಂದ್ರಿ. ವಾರ್ಡ್ ನಂಬರ್ 10ರಲ್ಲಿ ಇದ್ದಿರ್ತಕ್ಕಂಥ ಹಿಂದಿನ ನಡವಳಿಕೆಗಳನ್ನು, ಹಿಂದಿನ ಆ್ಯಕ್ಟಿವಿಟೀಸ್ಗಳನ್ನು ಮತ್ತು ಈಗ ಇದ್ದಿರ್ತಕ್ಕಂಥ ವಾರ್ಡ್ ನಂಬರ್ 10, ಈಗ ಇದ್ದಿರ್ತಕ್ಕಂಥ ವಾರ್ಡಿನ ಡೆವಲಪ್ಮೆಂಟ್ ಹಿನ್ನೆಲೆಗಳನ್ನು ಯಾವ ರೂಪಕ್ಕೆ ತೊಗೊಂಬಂದ್ರಿ ಸರ್? ನಾನು ಮೊದಲೇ ಬಾರಿ ಆ ವಾರ್ಡ್ನಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿದಾಗ, ನಮ್ಮ ಮಿಸಸ್, ನಮ್ಮ ಧರ್ಮಪತ್ನಿ ಸ್ಪರ್ಧೆ ಮಾಡಿದಾಗ ಅಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಭಾಳ ಇತ್ತು. ಬಯಲು ಶೌಚಾಲಯ ಇತ್ತು, ಗುಡಿಸಲುಗಳಿದ್ದು. ಅಕ್ಯುರೇಟ್ ನಿಮಗೆ ಹೇಳಬೇಕಂದ್ರೆ ಇಡೀ ದೇಶದಲ್ಲಿ ಯಾವ ಸಣ್ಣ ಸಣ್ಣ ಸಮುದಾಯಗಳಿದ್ದಾವೋ, ಅತಿ ಕಡುಬಡು ಸಮುದಾಯಗಳಿದ್ದೋ ಆ ವಾರ್ಡಲ್ಲಿದೆ, ಆ ವಾರ್ಡಲ್ಲಿದ್ದಾರೆ. ಚಿಕ್ಕಲ್ಗಾರ್ ಹಿಡ್ಕೊಂಡು, ದುರ್ಮುಡಿ ಹಿಡ್ಕೊಂಡು, ಸಿಖ್ ಸಮುದಾಯ ಹಿಡ್ಕೊಂಡು, ಕೊರ್ಚ ಹಿಡ್ಕೊಂಡು, ಅತಿ ಚಿಕ್ಕ ಚಿಕ್ಕ ಸಮುದಾಯಗಳು, ಇದು ರಾಮಕೊಂಡಾಡಿ ಅಂತಿರಲ್ಲ, ಸುಡುಗಾಡಿಸಿದ ಹಿಡ್ಕೊಂಡು ಈ ಎಲ್ಲ ಸಮುದಾಯ ಅಲ್ಲಿದೆ. ನಾನು ಹೋದಾಗ ನೀರಿನ ಸಮಸ್ಯೆ ಎಲ್ಲವೂ ಇತ್ತು. ನಾನು ಯಾಕಂದರೆ ಮೊದಲೇ ಸ್ಲಂ ಮೋರ್ಚಾ ಅಧ್ಯಕ್ಷನಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಆ ವಾರ್ಡಿಗೆ ಅನ್ಯ ಸಂಬಂಧಗಳಿದ್ದವು. ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಗೋವಿಂದ ಕಾರಜೋಳ ಸಾಹೇಬ್ರ ಕಾರ್ಯಕ್ರಮಗಳನ್ನು ಅವಾಗವಾಗ ಅಲ್ಲಿ ಹೋಗಿ ಅನುಷ್ಠಾನಗಳನ್ನ ಮಾಡ್ತಿದ್ವಿ. ಆ ಸಂದರ್ಭದಲ್ಲಿ ನಮಗೆ ಆ ವಾರ್ಡಿನ ಪರಿಚಯಸ್ಥರು ಇಲ್ಲ, ನಾವು ಈ ತಮ್ಮನ ತಂದು ನಿಲ್ಲಿಸಿದ್ರೆ ನಮಗೆ ಒಳ್ಳೇದು ಮಾಡ್ತಾನೆ ಅನ್ನುವಂಥ ವಿಚಾರಧಾರೆಯಲ್ಲಿ ನಾನು ನಿಜವಾಗ್ಲೂ ಅಲ್ಲಿ ಸ್ಪರ್ಧೆ ಮಾಡ್ಬೇಕಂತ ಹೋದವನಲ್ಲ. ನನ್ನನ್ನು ಆ ವಾರ್ಡಿನ ಮತದಾರರೇ ಮನೆಗೆ ಬಂದು ಬರೀ ನೀವೇ ನಿಂದಿರ್ಬೇಕಂತ ಕರ್ಕೊಂಡು ಹೋಗಿ ಅಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿಸಿದ್ರಂತ ನಮ್ಮ ಮಿಸ್ಸಸ್ ಅವ್ರನ್ನ. ಯಾರಾದರೂ ಇತಿಹಾಸದಲ್ಲಿ ಚುರ್ಮರ್ ಚೂಡಾ ಮ್ಯಾಗ ಇಲೆಕ್ಷನ್ ಆಗಿ ಇತಿಹಾಸ ಕೇಳಿದ್ರೆ ಅದು ನನ್ನದೇ ಆಗಿದೆ. ನನ್ನ ಮಿಸ್ಸಸ್. ಹೌದು ಸರ್. ಹಿಂದ್ಗಡೆ ಹೋಗ್ಬೇಕಾಗತ್ತೆ ಹಳೆ ಇತಿಹಾಸ. ಚುರ್ಮರಿ ಚೂಡಾ ಮತ್ತು ಬಾಳೆಹಣ್ಣು ಅದ್ರ ಮೇಲೆ ಚುನಾವಣೆ ಆಗಿದೆ. ನಾನು ಯಾವುದೂ ಖರ್ಚು ಮಾಡಿಲ್ಲ, ಅವರೇ ಸ್ವತಃ ಖರ್ಚು ಮಾಡಿ ಚುರ್ಮರ್ ಚೂಡಾ ಮಾಡಿಸಿ ಅವರೇ ನಾನು ಕರ್ಕೊಂಡು ಹೋಗಿ ಅವರೇ ಬೇಬಾಕಿಗಳನ್ನೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಸಿ ಅವರೇ ನಾಮಿನೇಷನ್ ಮಾಡಿ ನಾನು ಚುನಾವಣೆಯಲ್ಲಿ ಆರಿಸಿ ಬಂದರು. ಅದು ನಾ ಇರ್ತಕ್ಕಂಥ ನೆಗೆಟಿವ್ ಪ್ಲೇಸಲ್ಲಿ ಅಲ್ಲಿ BCM B ಬಂದಿದ್ದರಿಂದ ನಾವು ಅಲ್ಲಿ ಹೋಗಿ SC ಮಹಿಳಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕಾಯ್ತು. ಸರಿ, SC ಕ್ಷೇತ್ರದಿಂದ ತಾವು ಸ್ಪರ್ಧೆ ಮಾಡಿದ್ರಿ. ಹೌದು ಸರ್. ನಂತರ ಈ ರಾಜಕೀಯ ಜೀವನದಲ್ಲಿ ತಾವು ಬಂದಿರಿ ಸರ್. ಯಾವಾಗ ಯೋಚನೆ ಮಾಡಿದ್ರಿ ನಾನು ಕೂಡ ವಿಧಾನಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂಥೇಳಿ? ಹೈಕಮಾಂಡ್ ಲೆವೆಲ್ವರೆಗೆ ನಿಮ್ಮ ಹೆಸರು ರೆಕಮೆಂಡ್ ಆಗಿದ್ದು ಹೇಗೆ ಸರ್ ಅದು? ಸರ್ ಏನಿಲ್ಲ, ನಗರಸಭೆ ಸದಸ್ಯನಾಗೋಕ್ಕಿಂತ ಮುಂಚಿತವಾಗಿ ನಾನು ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ನಾನು ಅನೇಕ ಬಾರಿ ಪಕ್ಷದ ಅಂದರೆ ಕಸ ಹೊಡೆದು ಕುರ್ಚಿ ಹಾಕೋ ಲೆವೆಲ್ವರೆಗೂ ಕೆಲಸ ಮಾಡಿದ್ದೀನಿ. ಸುಮಾರು 20 ವರ್ಷ ಪಕ್ಷದಲ್ಲಿ ಈ ರೀತಿ ಕೆಲಸ ಮಾಡಿದ್ರ ಪರಿಣಾಮ ನಮ್ಮ ವಾರ್ಡಿನ ಅಭಿವೃದ್ಧಿ ಕೆಲಸಗಳನ್ನು ಎಲ್ಲರೂ ಗಮನಿಸಿದರು. ಅಲ್ಲಿ ಇರ್ತಕ್ಕಂಥ ಜನ ಮತ್ತು ನಾನು ಸಾರ್ವಜನಿಕ ಜೀವನದಲ್ಲಿ ಸರ್ ಇವತ್ತಿಗೂ ನಾನು ನನ್ನ 20 ವರ್ಷದ ಅನುಭವದಲ್ಲಿ ನಿಮಗೆ ಇದನ್ನು ಕೊಡ್ತೀನಿ, ನಾನು ಪೂರ ಬಯೋಡೇಟಾ. ಒಬ್ಬರನ್ನೇ ನಾನು 10 ವರ್ಷ ತಹಸೀಲ್ದಾರ್ ಆಫೀಸ್ ಮುಂದ್ಗಳು ಪೆನ್ಷನ್ದಾರ್ ಕೊಡಿಸಿಲ್ಲ, ಒಬ್ಬ ಕಾಸ್ಟ್ ಇನ್ಕಮ್ ಕೊಡಿಸಿಲ್ಲ. ಇವತ್ತಿಗೂ ನಾನು ಪೆನ್ ಕಾಯಂ ನನ್ನ ಕಿಸದಲ್ಲಿರುತ್ತೆ. ಇವತ್ತೇ ಬಿಟ್ಟು ಬಂದಿದ್ದೀನಿ. ನಾನು ಎಲ್ಲೇ ಇದ್ದರೂ ಎಲ್ಲೇ ಅರ್ಜಿ ಕೊಟ್ಬಿಡ್ತೀನಿ. ಅರ್ಜಿ ಬರೆಯೋದು, ಅವ್ರು ತುಂಬೋದು, ಅವ್ರು ಯಾಕೆ ಕೊಟ್ಟಿಲ್ಲ, ಯಾಕೆ ಕಾರಣಕ್ಕೆ ಮಾಡಿಲ್ಲ ಅನ್ನುವಂಥದ್ದನ್ನು ಘೋಷಣೆ ಮಾಡಿ ಅಧಿಕಾರಿಗಳ ಹತ್ರ ಅದರ ಸರಿಯಾದ ಸಮಯಕ್ಕೆ ಮುಗಿಸುವಂಥ ಕೆಲಸ ನಾನು ಸುಮಾರು 100-160 ಜನಕ್ಕೆ ಪೆನ್ಷನ್ ಮಾಡಿಕೊಟ್ಟಿದ್ದೀನಿ, ಯಾರ ಕಡೆ 10 ರೂಪಾಯಿ ಅಪೇಕ್ಷೆ ಇಲ್ಲದೆ. ಈ ರೀತಿ ಜನಕ್ಕೆ ಕೆಲಸ ಮಾಡಿದ ತಕ್ಷಣ ಜನರು ಕೂಗು ಬಂತು, ನೀವು ಯಾಕೆ ಮುಂದೆ ಸ್ಪರ್ಧೆ ಮಾಡಿರಿ, ನಮ್ಮದು ಅಪೇಕ್ಷೆ ಇದೆ, ನಾವು ಬೆಂಬಲ ಇರ್ತೀವಿ ನಿಮ್ಮದು
ನಮ್ಮ ನಾಯಕರಾಗಿ ಬೆಳಿಬೇಕು ನೀವು ಅಂತೇಳಿ ಜನರ ಅಪೇಕ್ಷೆ ಇದ್ದಾಗ ನಾನು ಇಲ್ಲಪ್ಪ ಸಾಹೇಬರಿದ್ದಾರೆ, ಕಾರಜೋಳ ಸಾಹೇಬರು, ಅವ್ರ ಅಪೇಕ್ಷೆ ಮೇಲೆ ನೋಡೋಣ ಅಂತ ಅಂದಾಗ ನಮ್ಮ ಪಕ್ಷದ ಹಿರಿಯರು, ಸಂಘ ಪರಿವಾರದ ಮುಖಂಡರು ಎಲ್ಲರೂ ಸೇರಿ ನನ್ನನ್ನು ಮುಂಚೂಣಿಗೆ ತಂದರು. ಅಲ್ಲಿ ನೀವು ಆಕಾಂಕ್ಷಿ ಆಗ್ರಿ ಅನ್ನುವಂಥ ಮಾತನ್ನು ನನಗೆ ಹೇಳಿದರು. ಅವಾಗ ನಾನು ಹೋದ ಬಾರಿ ಚುನಾವಣೆ ಆಕಾಂಕ್ಷಿ ಆಗಿತ್ತು ರೀ. ಸರಿ, ಹೋದ ಬಾರಿ ಚುನಾವಣೆ ಆಕಾಂಕ್ಷಿತವಾದ್ರಿ. ಹೌದು. ಅವಾಗ ಈ ಟಿಕೆಟ್ ನೀವೇ ಕೇಳಬೇಕಂತ ಹೇಳಿ ಹೋದ ಬಾರಿ ತಾವು ಆಕಾಂಕ್ಷಿ ಅದು. ಹೌದು. ಆಕಾಂಕ್ಷಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ನಾಯಕರಿಂದ ಏನಪ್ಪ ನಾನಿದ್ರು ಕೂಡ ಟಿಕೆಟ್ ಕೇಳ್ತಿರಲ್ಲ ಅನ್ನೋಂಥ ಸಮಯ ಏನಾಗ್ತದ್ರು ಬಂದಿತ್ತಾ ಸರ್? ಸರ್, ಸಾಹೇಬರು ನಮಗೆಲ್ಲ ಒಂದು ಗಾಡ್ ಫಾದರ್ ಇದ್ದಂಗೆ. ಸನ್ಮಾನ್ಯ ಗೋವಿಂದ ಕಾರಜೋಳ ಸಾಹೇಬ್ ಒಳ್ಳೆಯ ಕಾರ್ಯಕರ್ತರು ಯಾರು ಕೆಲಸ ಮಾಡ್ತಾರೆ ಅವರು ಬೆನ್ನು ತಟ್ಟಿ ಕೆಲಸ ಮಾಡಿಸಿದ ಹೊರತು ಬೆನ್ನು ತಟ್ಟಿ ಹುರಿದುಂಬಿಸಿದ್ದಾರೆ. ಹೀಗಾಗಿ ನಾವು ನಮ್ಮ ನಾಯಕರು ಚುನಾವಣೆಗೆ ನಾವು ಅವ್ರ ಹತ್ರ ಬೇರೆ ಏನೋ ಹೆಚ್ಚು ವಿಷಯ ಮಾತಾಡೋಲ್ಲ. ನಮ್ಮ ನಾಯಕರು ಹೇಳ್ತಾರೆ, ನೀವು ಯಾರು ಒಳ್ಳೆಯ ಕೆಲಸ ಮಾಡ್ತೀರಿ ಅವ್ರು ಮುಂದೆ ಬರ್ತೀರಿ. ಇವತ್ತಿಗೂ ಅವ್ರ ಬೆಂಬಲ ಹಾಗೇ ಇದೆ ನಮ್ಮ ಮೇಲೆ. ಹಾಗೆ ನಮ್ಮ ನಾಯಕರು ಅವರೇ, ನಾವು ಸ್ಪಷ್ಟತೆ ನಮ್ಮದಿತ್ತು ಕ್ಲಿಯರಾಗಿ. ನಮ್ಮ ನಾಯಕರಾದರೆ ನಮ್ಮದು ಏನೂ ಅಭ್ಯಂತರ ಇರಲಿಲ್ಲ. ಸೊ ಜನರ ಅಪೇಕ್ಷೆ ಇದೆ ಸರ್, ನಾವೊಂದು ಅವಕಾಶ ಕೊಡಿ ಅನ್ನುವಂಥ ಮಾತನ್ನು ಕೇಳ್ತಾ ಇದ್ದಾರೆ ಅಂತ ನಾವು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರ ಹತ್ರ ಕೇಳ್ಕೊಂಡಾಗ ಸಾಹೇಬರು ಫೈನಲ್ ಅಂತ ಹೇಳಿದ್ರು. ನಾವು ಮುಂದೆ ಏನು ಮಾತಾಡಲಿಲ್ಲ. ಸರಿ, ನಿಮ್ಮ ಸಾಹೇಬರ ಮೇಲೆ ಚಿರಋಣಿ ಆಗಿದ್ದಂಥವರು, ಸರಿ ಸರ್. ಸಾಹೇಬರ ಮೇಲೆ ಗಟ್ಟಿಯಾಗಿದ್ದಂಥವರು. ಸರಿ. ನಿಮ್ಮ ಸಾಹೇಬರು ಈ ಕ್ಷೇತ್ರದಲ್ಲಿ ಪರಾಜಿತ ಆದರು. ಆದ್ರೆ ಸರ್ 8 ತಿಂಗಳ ಈ ಕ್ಷೇತ್ರ ಬಿಡಲಿಲ್ಲ. ಹೌದು ಸರ್. ಹಿಡ್ಕೊಂಡಿದ್ರು. ಹೌದು ಸರ್. 9ನೇ ತಿಂಗಳಕ್ಕೆ ದುರ್ಗದ ಕಡೆ ಮುಖ ಮಾಡಿದ್ರು, ಸರ್ವೆ ಮಾಡಿಸಿದ್ರು. ಸರ್ವೇದಲ್ಲಿ ದುರ್ಗ ಅವರಿಗೆ ಸರಿ ಚಿತ್ರದುರ್ಗ ಕ್ಷೇತ್ರದಿಂದ ಆಯ್ಕೆ ಆಗ್ತೇನೆ ಅನ್ನುವಂಥ ಸಮಯ ಬಂತು. ಬಂದಂಥ ಸಂದರ್ಭದಲ್ಲಿ ಆ ಕಡೆ ಅವರು ಹೋದರು. ಆದರೆ ಈ ಕ್ಷೇತ್ರಕ್ಕೆ ನಾಯಕತ್ವ ಯಾರ್ದು? 23ರಲ್ಲಿ ರೆಕಮೆಂಡ್ ಆಗಿರ್ತಕ್ಕಂಥ ಹೆಸರಿನವರೇ ಇಲ್ಲಿ ಬರಬಹುದಾ ಅಥವಾ ಕುಟುಂಬ ರಾಜಕಾರಣಕ್ಕೆ ಮತ್ತೆ ಅವಕಾಶ ಸಿಗಬಹುದಾ? ನಮ್ಮ ನಾಯಕರು ಚಿತ್ರದುರ್ಗದಲ್ಲಿ ನಿಲ್ಲಬೇಕು ಅಂತ ಪಕ್ಷ ತೀರ್ಮಾನ ಮಾಡ್ತು. ಅವಾಗ ನಾವು ಕೂಡ ಖುಷಿಯಾದ್ವಿ. ನಮ್ಮ ನಾಯಕರು ಚಿತ್ರದುರ್ಗದಲ್ಲೇ ನಿಂತರೆ ನಾವು ಹೋಗಿದ್ವಿ ನಾಮಿನೇಷನ್ಗೆ. ಅಲ್ಲಿ ಹೋಗಿ ನಾವು ಸಾಧ್ಯ ಆದಷ್ಟು ನಮ್ಮ ಯಾರು ರಿಲೇಷನ್ ಬಂಧುಗಳಿದ್ದಾರೆ, ನಮ್ಮ ನಾಯಕರು ಒಳ್ಳೆ ಕೆಲಸ ಮಾಡ್ತಾರಪ್ಪ, ಅವ್ರನ್ನ ನೀವು ಚುನಾಯಿತರು ಮಾಡಿರಿ ಅಂತೇಳಿ ನಾವು ಕೂಡ ಅಲ್ಲಿ ಇದನ್ನು ಮಾಡಿದ್ವಿ. ನಮ್ಮ ನಾಯಕರು ಆರಿಸು ಬಂದರು. ಅತಿ ಖುಷಿಯನ್ನು ನಾವು ಕೂಡ ನಮ್ಮ ಮೊದಲ ಸಂಭ್ರಮವನ್ನು ಹಂಚ್ಕೊಂಡಿದ್ವಿ. ನಾವು ಮೊದಲೇ ಮಾತೇ ಹೇಳಿದ್ದೀನಿ, ನಮ್ಮ ನಾಯಕರು ಗೋವಿಂದ ಕಾರಜೋಳ ಸಾಹೇಬ್ರು ಏನು ತೀರ್ಮಾನ ತೊಗೊಳ್ತಾರೋ ಅದಕ್ಕೆ ನಾವೆಲ್ಲರೂ ಬದ್ಧರು. ನಮ್ಮ ನಾಯಕರು, ಪಕ್ಷದ ಹೈಕಮಾಂಡು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಏನು ತೀರ್ಮಾನ ತೊಗೋತಾರೆ, ನಾನು ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಏನೇ ತೀರ್ಮಾನ ತೊಗೊಂಡ್ರು ಅದಕ್ಕೆ ನಾವು ಬದ್ಧತೆ. 28ಕ್ಕೂ ಆಕಾಂಕ್ಷಿ ಆಗಬಹುದಾ ಸರ್? ಪಕ್ಷ ಮತ್ತು ನಮ್ಮ ಪಕ್ಷದ ಹಿರಿಯರು, ನಮ್ಮ ಕಾರ್ಯಕರ್ತರು, ಅಭಿಮಾನಿಗಳು ಬಯಸಿದರೆ ನಾನು ಕೂಡ ಆಕಾಂಕ್ಷಿ. 2.5 ವರ್ಷ ಕಳೆದು ಹೋಗಿದೆ. ಸರಿ ಸರ್. 2.5 ವರ್ಷದಲ್ಲಿ 8 ತಿಂಗಳು ಅಷ್ಟೇ ಇಲ್ಲಿ ನಾಯಕತ್ವ ಇತ್ತು ಗೋವಿಂದ ಕಾರಜೋಳ ಅವರದು. ಈಗ ಆದರೆ ಅವರಿಗೆ ಮೂಲತಃ ಮುದೋಳಂತ ಅನ್ಬಹುದು. ಹೌದು ಸರ್. ಆದರೆ ಚಿತ್ರದುರ್ಗ ಅಂತ ಹೇಳಕ್ಕೆ ಬರೋದಿಲ್ಲ. ಆಗಲ್ಲ. ಹೌದಾ ಸರ್? ಆದರೆ ಅಲ್ಲಿಗೆ ಆಡಳಿತ ಮಾಡಬಹುದು, ಇಲ್ಲಿಗೆ ಆಡಳಿತ ಮಾಡಲಿಕ್ಕೆ ಬರೋದಿಲ್ಲ. ಇಲ್ಲಿ ಸದ್ಯ ಯಾರ ನಾಯಕತ್ವದಲ್ಲಿ ನೀವು ಮುಂದೆ ಹೋಗ್ತಾ ಇದ್ದೀರಿ ಸರ್? ಸಾಹೇಬರು ಕೂಡ ಅಲ್ಲಿ ಚಿತ್ರದಲ್ಲಿದ್ದರೂ ಕೂಡ ಬರ್ತಿರ್ತಾರೆ. ನಮಗೇನಾದ್ರು ಸಲಹೆ ಸೂಚನೆಗಳಿದ್ದರೆ ಫೋನ್ ಮಾಡ್ತೀವಿ. ಕಾರ್ಯಕರ್ತರ ಬಹುತೇಕ ನನಗನ್ಸಿದ ಮಟ್ಟಿಗೆ ಒಂದು ವಾರಲ್ಲೇ ಇಲ್ಲೇ ಇರ್ತಾರೆ ಹೆಚ್ಚು ಕಡಿಮೆ. ಚಿತ್ರದುರ್ಗದಲ್ಲಿ ಅವ್ರ ಸಂಸದರಾದರೂ ಕೂಡ ನಮ್ಮ ನಾಯಕರತ್ತು ಹೇಳಿಬಿಟ್ಟಿವಿ ನಾವು, ಪಕ್ಷದ ನಾಯಕರು, ಅವರು ನಮ್ಮವರೇ ನಾಯಕರು. ಹೀಗಾಗಿ ಏನೇ ಕಾರ್ಯಕರ್ತರ ಸಮಸ್ಯೆಗಳಿದ್ದರೂ ಇಲ್ಲಿ ಬರ್ತಾರೆ, ಅವ್ರ ಸಮಸ್ಯೆಗಳನ್ನ ಕೇಳ್ತಾರೆ. ಇವತ್ತಿಗೂ ಅವ್ರ ನಾಯಕತ್ವದಲ್ಲಿ ನಡೆದೀವಿ. ಪಕ್ಷ ಮುಂದೆ ಏನು ತೀರ್ಮಾನ ತಗೋತೋ ಅದ್ರ ಮೇಲೆ ಬರ್ತೀವಿ ಸರ್. ಹಾಗಾದರೆ ಮುಂದಿನ ಚುನಾವಣೆಗೆ ಅವ್ರದ್ದೇ ನಾಯಕತ್ವದಲ್ಲಿ? ಹೌದು ಸರ್. ಅದು ಹೇಗೆ ಸಾಧ್ಯ ಆಗ್ತದೆ ಸರಿ? ಪಕ್ಷದ ಹಿರಿಯ ಮುಖಂಡರು, ನಾನು ಮೊದಲೇ ಹೇಳಿದ್ದೀನಿ, ನಮಗೆ ನಾಯಕರವರು ಅವ್ರು ಏನು ಸರಿ. ಈ 2.5 ವರ್ಷದಲ್ಲಿ RV ತಿಮ್ಮಾಪುರ ಅವರು ಶಾಸಕರಾಗಿ ಬಂದರು, ವಿಧಾನ ಪರಿಷತ್ತಿನ ಸದಸ್ಯರಾದರು, ಮತ್ತು ಸಚಿವರಾದರು, ಮತ್ತು ಈಗೂ ಕೂಡ ಅಬಕಾರಿ ಇಲಾಖೆ ಸಚಿವರಾಗಿದ್ದಾರೆ. 2.5 ವರ್ಷದಲ್ಲಿ ಈ ಕ್ಷೇತ್ರಕ್ಕೆ ಅವರ ಡೆವಲಪ್ಮೆಂಟ್ ಮತ್ತು ಈ ರಾಜ್ಯ ಸರ್ಕಾರದ ಅಭಿವೃದ್ಧಿಯ ದೂರದೃಷ್ಟಿಕೋನ ಏನಿದೆ ಸರ್? ಯಾವ ಡೆವಲಪ್ಮೆಂಟ್ಗಳನ್ನು ಆಗಿದ್ದಾವೆ? ಗೋವಿಂದ ಕಾರಜೋಳ ಅವರ ಆಡಳಿತಕ್ಕೂ ಇಲ್ಲಿ RV ತಿಮ್ಮಾಪುರ ಅವರ ಆಡಳಿತಕ್ಕೂ ಇರುವಂಥ ವ್ಯತ್ಯಾಸಗಳೇನು ಸರ್? ಸರ್, ನಮ್ಮ ನಾಯಕರು ಮಾಡಿರ್ತಕ್ಕಂಥ ಕೆಲಸದಲ್ಲಿ ಒಂದು 4ನೇ ಭಾಗನೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಈ ಸರ್ಕಾರ ಬಂದು 2 ವರ್ಷ ಆಯಿತು. 2 ವರ್ಷದಲ್ಲಿ ನನ್ನ ಮಿಸ್ಸಸ್ ಅವರು ಒಂದು ನಗರಸಭೆ ಸದಸ್ಯರಿದ್ದಾರೆ. ನನ್ನ ವಾರ್ಡಲ್ಲಿ ಇವತ್ತಿಗೂ 9 ಲಕ್ಷ ರೂಪಾಯಿ ಕಾಮಗಾರಿ ಬಿಟ್ಟರೆ 2 ವರ್ಷದಲ್ಲಿ ಇವತ್ತಿಗೂ ಒಂದು ಗುದ್ಲಿ ಪೂಜೆ ಮಾಡಿಲ್ಲ ನಾವು. ಅಭಿವೃದ್ಧಿ ಕುಂಠಿತ ಆಗಿದೆ ಸರ್.
ಸಾರ್ವಜನಿಕವಾಗಿ ಮೂಲ ಸೌಕರ್ಯ ಕೊಡಬೇಕಾಗಿರ್ತಕ್ಕಂಥ ನೀರು ಏನು ನಾವು ಮೂಲ ಸೌಕರ್ಯಗಳನ್ನು ಕೊಡ್ತೀವಲ್ಲ ಅದನ್ನು ಗ್ಯಾರಂಟಿಗಳಿಗೆ ದುಡ್ಡು ಹೊಂದಿಸೋದ್ರಲ್ಲೇ ಇವರು ಇದನ್ನು ಮಾಡ್ತಾರೆ. ಆರ್ಥಿಕವಾಗಿ ಇನ್ನುಳಿದ ಯಾವುದೇ ಅಭಿವೃದ್ಧಿ ಕಾರ್ಯಕ್ಕೆ ದುಡ್ಡು ಅನುದಾನ ಸಿಗ್ತಾಯಿಲ್ಲ. ಹೀಗಾಗಿ ನಮ್ಮ ಹಿಂದೆ ಏನು ನಮ್ಮ ನಾಯಕರಿದ್ದರು ಗೋವಿಂದ ಕಾರಜೋಳ ಸಾಹೇಬರು ಉಪಮುಖ್ಯಮಂತ್ರಿಗಳಾದಾಗ ನಿಮಗೆ ಹೇಳ್ತೀನಿ, ಬಹುತೇಕ ನೀವು ಹೋಗಿ ನೋಡ್ಕೊಂಬರ್ರಿ, ಸುಮ್ಮ ಗ್ರಾಮಾಂತರ ಮಟ್ಟದಲ್ಲಿ ಹೋಗಿ ಬನ್ನಿ, ಯಾವ ಒಂದು ಚಕ್ಕಡಿ ಗಾಡಿ ಇದಾವೋ ಆ ಗಾಡಿಯಲ್ಲಿ ಹೋದರೂ ಕೂಡ ಡಾಂಬರ್ ರಸ್ತೆ ಸಿಗುತ್ತೆ. ನಮ್ಮ ನಾಯಕರು ಮಾಡಿದ್ದತ್ತ ರೈತರು ಇವತ್ತಿಗೆ ಹೇಳ್ತಾರೆ, ಎಲ್ಲ ಜನ ಹೇಳ್ತಾರೆ ಗ್ರಾಮದಲ್ಲಿ. ಮತ್ತು ಮಿನಿ ವಿಧಾನಸೌಧ, ಶಾಶ್ವತವಾಗಿ ಕುಡಿಯುವ ನೀರಿನಂಥ ವ್ಯವಸ್ಥೆ, ಮಹಾಲಕ್ಷ್ಮಿ ಏತ್ ನೀರಾವರಿಗಳು, ಇಂಥವೆಲ್ಲ ನೋಡಲಿ ಅನೇಕ ಅಭಿವೃದ್ಧಿ ಕೆಲಸಗಳು ಮಾಡಿ. ನಿಮಗೆ ಹೇಳ್ತೀನಿ, ಯಾವ ಹೊಲಕ್ಕೆ ಹೋದರೂ ಇವತ್ತು ನೀರಾವರಿ ಇಲ್ಲ ಅಂತ ನಿಮ್ಗೆ ಮೊದಲಲ್ಲಿ ತೋರಿಸಿ ಸರ್. ನಿಮಗೆ ಹೇಳ್ತೀನಿ, ಗಂಗಾ ಕಲ್ಯಾಣ ಯೋಜನೆಗಳನ್ನು ಅತಿ ಹೆಚ್ಚು ಅನುಷ್ಠಾನ ಮಾಡಿದ್ದೆ ನಮ್ಮ ಕ್ಷೇತ್ರದ ನಮ್ಮ ನಾಯಕರು. ಮುಂದೆ ಇದು ಬೋರ್ ಪೈಪ್ಲೈನ್ ಮುಖಾಂತರ SC/ST ಸಮುದಾಯಗಳಿಗೆ ಹೊಲಗಳಿಗೆ ನೀರು ತಂದು ಅವರಿಗೆ ನೀರು ಕೊಟ್ಟಿದ್ದು ನಮ್ಮ ನಾಯಕರು ಗೋವಿಂದ ಕಾರಜೋಳ ಸಾಹೇಬರು. ಎಲ್ಲಿ ಹೋಗ್ತೀರಿ ನೋಡು, ಒಂದು ಹಾಸ್ಟೆಲ್ ಹಿಡ್ಕೊಂಡು ಅತಿ ಹೇಳಿದರೆ ನಾನು ಅತಿಶೋಕ್ತಿ ಆಗಬಾರ್ದು. ನೀವು ಮುಧೋಳ ತಾಲೂಕಲ್ಲಿ ಇರ್ತಕ್ಕಂಥ ವಸತಿ ಶಾಲೆಗಳು ನೀವು ಒಂದು ಸರ್ವೆ ಮಾಡಿ ನೋಡಿರಿ, ಯಾವ ತಾಲೂಕಲ್ಲಿ ಇಲ್ಲ. ಅಂಥ ಒಂದು ಅಭಿವೃದ್ಧಿ ಕಾರ್ಯವನ್ನು ನಮ್ಮ ನಾಯಕರು ಮಾಡಿದ್ದಾರೆ ಸರ್ ಗೋವಿಂದ ಕಾರಜೋಳ ಸಾಹೇಬರು. ಆ ಕಾರ್ಯವನ್ನು ಮುಂದೆ ಯಾರೂ ಬಂದರೂ ಮಾಡೋಕ್ಕಾಗಲ್ಲ ಸರ್. ಕೇಂದ್ರ ಸರ್ಕಾರದ ಡೆವಲಪ್ಮೆಂಟ್ 11.5 ವರ್ಷದ್ದು ಸರ್. ಮುಧೋಳ ಕ್ಷೇತ್ರಕ್ಕೆ ವಿಶೇಷವಾಗಿ ಕೇಂದ್ರದಿಂದ ಬಂದಿರತಕ್ಕಂಥ ಯಾವ ಅಭಿವೃದ್ಧಿ ಬಂದಿದೆ, ಯಾವ ಅಭಿವೃದ್ಧಿ ಬಂದಿಲ್ಲ ಸರ್? ಸರ್, ವಿಶೇಷವಾಗಿ ಕೇಂದ್ರದಿಂದ ಈ ಹೈವೇ ಪ್ರಾಜೆಕ್ಟ್ ಬಂದಿದೆ ಸರ್. ಹೈವೇ ಪ್ರಾಜೆಕ್ಟು, ಮುಂದೆ ಅಂಚೆ ಕಚೇರಿ ಭಾಳ ಹಳಿದಾಗಿತ್ತು ಸರ್ ನಮ್ಮದೆಲ್ಲ. ಆ ಹೊಸ ಅಂಚೆ ಕಚೇರಿ ಮುಂದೆ ಇವತ್ತು ದೇಶದ ನೀವೆಲ್ಲ ಗಮನಿಸ್ತೀವಿ, ನೋಡ್ತಿದ್ರಿ ತಮ್ಮ ಮುಖಾಂತರ ದೇಶದ ಅಭಿವೃದ್ಧಿ ಆರ್ಥಿಕತೆ ಸ್ಥಿತಿಗತಿಯನ್ನು ನೋಡಿದರೆ ನಮಗೆ ಹಿಂದೆ ವಿದೇಶದವರು ಅಂಗಿಸಿದ್ದು ಉಂಟು. ವಿದೇಶದವರು ಇವರು ಹಾವಾಡ್ರಿಗದ ರಾಷ್ಟ್ರ ಆ ರೀತಿ ಈ ರೀತಿ ಅನೇಕ ತುಂಚು ಮಾತುಗಳಿಂದ ನಮ್ಮನ್ನು ಅಂಗಿಸಿದ್ದು. ಆದರೆ ಇವತ್ತಿಗೂ ಭಾರತದ ಬಗ್ಗೆ ಇವತ್ತು ಯಾರೂ ಆ ಮಾತಾಡುವಂಥ ಧೈರ್ಯ ಮಾಡಲ್ಲ. ಇದಕ್ಕೆ ಕಾರಣ ಯಾರು ಅಂದರೆ ಸನ್ಮಾನ್ಯ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಹೀಗೆ ಒಟ್ಟಾರೆ 11 ವರ್ಷ ಒಬ್ಬ ಸಮರ್ಥ ನಾಯಕತ್ವ ನಮ್ಮ ದೇಶಕ್ಕೆ ಸಿಕ್ಕಿದ್ದಾರೆ. ನಾಯಕತ್ವ ಅಂದರೆ ಹೆಂಗಿರಬೇಕು, ಇಡೀ ದೇಶವನ್ನೇ ಮುನ್ನಡೆಸುವಂಥ ನಾಯಕತ್ವ ಇದೆ ಸರ್ ನರೇಂದ್ರ ಮೋದಿಯಲ್ಲಿ. 140 ಕೋಟಿ ಜನರ ಒಬ್ಬರ ಒಳ್ಳೆಯ ನಾಯಕತ್ವ ಇದೆ. ಅವರು ಇವತ್ತಿನವರೆಗೂ ನೀವು ಕೂಡ TV ಮಾಧ್ಯಮದಲ್ಲಿ ನಮ್ಮ ಸ್ನೇಹಿತರ ಮಾಧ್ಯಮ ಮುಖಾಂತರ ನೋಡ್ತೀರಿ. ನೀವು ಯಾರೂ ಅವ್ರ ಬಗ್ಗೆ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಇಲ್ಲ, ಒಂದೇ ಒಂದು ಇದನ್ನಿಲ್ಲ. ಇವತ್ತಿಗೂ ಏನಾದರೂ ಅವ್ರ ಮನು ತನು ದನ ಏನಾರ ವ್ಯಕ್ತಪಡಿಸ್ತಿದ್ರೆ ಬರೀ ದೇಶ ಜನ ಕೆಲಸ ಸರ್. ಯಾವುದೇ ದೇಶದ ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ ಇದ್ದರೂ ಕೂಡ 18 ಗಂಟೆ 17 ಗಂಟೆ ಕೆಲಸ ಯಾರೂ ಮಾಡಲ್ಲ ಸರ್. ಈ ದೇಶದ ಪ್ರಧಾನಮಂತ್ರಿಗಳು ಮಾಡ್ತಾರೆ. ಯಾತಕ್ಕೋಸ್ಕರ ಅವ್ರಿಗೆ ಕುಟುಂಬ ಇಲ್ಲ ಸರ್, ಕುಟುಂಬಕ್ಕೋಸ್ಕರ ಮಾಡಲ್ಲ ಅವರು. ಈ ದೇಶದ ಪ್ರಜೆ, ನನ್ನ ದೇಶ, ನನ್ನ ಭಾರತ ಜಗತ್ತಿಗೆ ಗುರು ಆಗ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಸರ್. ಅಂಥ ನಾಯಕತ್ವ ಸಿಗೋದು ವಿರಳ ಅಂತ ನನಗನ್ನಿಸ್ತದೆ ಸರ್. JDS BJP ಮೈತ್ರಿ ಇರೋದ್ರಿಂದ ಈ ಮೈತ್ರಿ ಎಲ್ಲಿಯವರೆಗೆ ಮೈತ್ರಿ ಮುಂದುವರಿಯುತ್ತೆ? ಕೇಂದ್ರಕ್ಕೆ ಸೀಮಿತನ? ರಾಹುಲ್ ಗಾಂಧಿ ಅವರು ಪದೇ ಪದೇ ಆರೋಪ ಮಾಡ್ತಾ ಇದ್ದಾರೆ, NDAದಲ್ಲಿ ಇದ್ದಾರೆ ಇವರು, NDA ಎಷ್ಟು ದಿನ ಇರುತ್ತೆ, ಇವ್ರದ್ದು ಬಿಹಾರ್ ಚುನಾವಣೆಯಲ್ಲೇ ಇವ್ರಿಗೆ ಗೊತ್ತಾಗುತ್ತೆ ಇವ್ರಿಗೆ NDA ಅನ್ನುವಂಥ ವಿಷಯಗಳನ್ನು ಮಾತಾಡ್ತಾರೆ. ಈ ಮೈತ್ರಿ, ಈ NDA ಮತ್ತು ರಾಹುಲ್ ಗಾಂಧಿ ಅವರ ಆರೋಪ ಸರ್. ಮೈತ್ರಿ ವಿಷಯದಲ್ಲಿ ನಾನು ಮಾತನಾಡೋಷ್ಟು ದೊಡ್ಡವನಲ್ಲ. ಯಾಕಂದರೆ ತೀರ್ಮಾನ ತೆಗೆದುಕೊಳ್ತಕ್ಕಂಥವ್ರು ರಾಷ್ಟ್ರ ನಾಯಕರು, ರಾಜ್ಯ ನಾಯಕರು. ಆ ಮೈತ್ರಿ ಯಾವಾಗ ಏನು ಸಂದರ್ಭಕ್ಕೆ ಅನುಕೂಲ ಆಗುತ್ತೋ ಅವರೆಲ್ಲ ಸರ್ವೆ ಇದನ್ನು ಮಾಡಿಕೊಂಡು ಅವ್ರು ಏನು ತೀರ್ಮಾನ ತಗೋತಾರೆ ಅದರ ಪ್ರಕಾರ ಕಾರ್ಯಕರ್ತನ ಹಿಡ್ಕೊಳ್ಳೋದಷ್ಟೇ ಕೆಲಸ ನಮ್ಮದು. ಸರಿ, ಈ ರಾಹುಲ್ ಗಾಂಧಿಯವರು ಮಾಡ್ತಾ ಇರೋಂಥ ಆರೋಪ ಹೋಟ್ ಚೋರ್ ಅನ್ನುವಂಥ ವಿಷಯ ಆಗಿರಲಿ, ಚೋರಿ ಪ್ರಧಾನಿ ಹೋಟ್ ಚೋರ್ ಮಾಡೇ ಬಂದು ಇಲ್ಲಿ ಬಂದು ಕುಂತಿರ್ತಕ್ಕಂಥ ವಿಷಯ ಅಂತ ಮಾತಾಡ್ತಾರೆ. ಮೊನ್ನೆ ಬಿಹಾರದಲ್ಲಿ ಕೂಡ ಮಾತಾಡಿದರು. ಮತದಾರಿದಾರೋ ಏನೋ ಅವ್ರ ಪಕ್ಷದ ಕಾರ್ಯಕರ್ತದಾರೋ ಯಾರಿದಾರೋ ಗೊತ್ತಿಲ್ಲ, ಅವರು ಕೂಡ ಮಾತಾಡಿದ್ರು. ಇದಕ್ಕೆ ಒಪ್ಕೊತೀರಾ ಸರ್ ನೀವು ಹೋಟ್ ಚೋರ್ ಆಗಿದ್ದ ವಿಷಯ? ಇಲ್ಲ ಸರ್, ಒಪ್ಕೊಳ್ಳಲ್ಲ. ಯಾಕೆ ಒಪ್ಕೊಳ್ಳೋದಿಲ್ಲ ನೀವು? ನೋಡಿ ಸರ್, ನೀವು ಹೋಟ್ ಚೋರಿ ಅನ್ನುವಂಥದ್ದು ಮಾತನ್ನು ಏನು ರಾಹುಲ್ ಗಾಂಧಿ ಅವ್ರು ಹೇಳ್ತಿದ್ದಾರಲ್ಲ, ಹಾಗಾದರೆ 70 ವರ್ಷ ಆಳ್ವಿಕೆ ಮಾಡಿದ್ರಲ್ಲ, ಒಂದು ಸೈಡ್ ಗೌರ್ಮೆಂಟ್ ಬಂದಲ್ಲ ಇಂದಿರಾ ಗಾಂಧಿ ಇದ್ದಾಗ, ಸನ್ಮಾನ್ಯ ಇಂದಿರಾ ಗಾಂಧಿ ಮೇಡಮ್ ಅವ್ರು ಇದ್ದಾಗ, ಅವಾಗ ನಾವು ಹೋಟ್ ಚೋರಿ ಮಾಡಿ ಗೆದ್ದಿದ್ರೆ ಅಂತ ಹೇಳ್ಬೋದಿತ್ತ? ಜನ ಹೇಳ್ಬೋದಿತ್ತ? ಬ್ಯಾಲೆಟ್ ಪೇಪರ್ ಮೇಲೆ ಚುನಾವಣೆ ಆಗ್ತಿತ್ತು, EVM ಮೆಷಿನ್ ಮೇಲೆ ಆಗ್ತಾ ಇದ್ದಿಲ್ಲ. ಹಾಗಾದರೆ EVM ಮೆಷಿನ್ ಮೇಲೆ ಇವರು ಯಾವುದು ಸರ್ಕಾರ ಬಂದಿಲ್ವಾ? ನನ್ನ ಕ್ವಶನ್. ಹಾಗಾದರೆ ನಮ್ಮ EVM ಮಿಷನ್ನಲ್ಲೇ ನಮ್ಮ ಕ್ಷೇತ್ರದ ಸಚಿವರು, ನಮ್ಮ ಕ್ಷೇತ್ರದ ಸಚಿವರು ಆರಿಸಿ ಬಂದಾರಲ್ಲ, ಚೋರಿ ಮಾಡಿ ಆರಿಸಿ ಬಂದ್ರೆ ನಿಮ್ಮ ಪ್ರಕಾರ ಆಗಿಲ್ಲ? ಸಾಧ್ಯ ಇಲ್ಲ ಸರ್. ಹಾಗಾದರೆ ಚುನಾವಣಾ ಆಯೋಗದ ಮೇಲೆ ನಿಮಗೆ ಯಾವುದೇ ನಂಬಿಕೆ ಇಲ್ಲ ಅಂತ ಅರ್ಥ ಆಗುತ್ತೆ. ಮತ್ತು ಇನ್ನೂ ಒಂದು ನಾನು ನಿಮ್ಗೆ ಹೇಳ್ಬಿಡ್ತೀನಿ ಸರ್, ಇನ್ನು ಏನಾದರೂ ಇವರು ಒಂದು ರಾಹುಲ್ ಗಾಂಧಿ ಅವ್ರದ್ದು ಇರ್ಬೋದು ಅಥವಾ ಕಾಂಗ್ರೆಸ್ ಇನ್ನೇನೋ ಕೊನೆ ಅಸ್ತ್ರ ಇದ್ದರೆ ಇದು ಒಂದೇ ಸರ್. ಇದು ಒಂದೇ
ಇದನ್ನು ಬಿಟ್ಟರೆ ಎಲ್ಲ ಮುಗಿದೋಗ್ಯಾವ್ರು ಇನ್ನು ಮೋದಿಯವ್ರ ಮೇಡ ಆಪನೆ ಮಾಡೋಕ್ಕೇನೂ ಇಲ್ಲ. ಈ ದೇಶದ ಭ್ರಷ್ಟಾಚಾರ ಐತೆ ಇಲ್ಲ. ಇದೇ ಹಿಂದೆ ನೀವು ಹೋಗಿ ಮನಮೋಹನ್ ಸಿಂಗ್ ಅವ್ರ ಗೌರ್ಮೆಂಟಲ್ಲಿ ನೋಡಿದಿರಿ ಎಷ್ಟು ಹಗರ್ನು 2G ಕಾಮನ್ವೆಲ್ತ್ ಏನೇ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಕಾಮನ್ವೆಲ್ತು 2G ಸೆಕ್ಟ್ರಮ್ಮು ಮುಂದೆ ಡೆಕ್ಕನ್ ಹೆರಾಡು ಇವೆಲ್ಲ ಅನೇಕ ಹಗರಣಗಳನ್ನು ನೀವು ನೋಡಿದ್ದೀರಿ. ಆದರೆ ಈಗ ಒಂದಾದರೂ 11 ವರ್ಷದಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ಕೇಂದ್ರದ ಭ್ರಷ್ಟಾಚಾರ ಆಗಿದೆ ಅಂತ ಅನಿಸಿದೆ ಸರ್? ಇಲ್ಲ, ಸಾಧ್ಯನೇ ಇಲ್ಲ. ಯಾಕಂದರೆ ಭ್ರಷ್ಟಾಚಾರ ವ್ಯಕ್ತಿ ಅಲ್ಲಿಲ್ಲ. ಅಂಥ ಒಂದು ನಾಯಕತ್ವ ನಮ್ಮ ದೇಶಕ್ಕಿದೆ. ಸರ್, ರಾಹುಲ್ ಗಾಂಧಿ ಅವರು ವೋಟ್ ಚೋರಾಗಿದೆ ಅಂತೇಳಿ ಆಪಾದನೆ ಮಾಡ್ತಾರಲ್ಲ, ಹಾಗಾದರೆ ಕರ್ನಾಟಕ ರಾಜ್ಯದಲ್ಲಿ EVM ಮುಖಾಂತರ ಮತದಾನ ನಡೆದಿದೆ ತಾನೆ? ಹೌದು ತಾನೆ? ಹಾಗಾದ್ರೆ 135 ಸೀಟ್ ಬಂದ್ವಲ್ಲ, ಇಲ್ಲಿ ಚೋರಿ ಆಗಿದೆಯಾ? ಉತ್ತರ ಕೊಡಬೇಕಲ್ಲ. ಮತ್ತು ಯಾವ ಆಧಾರದ ಮೇಲೆ ಆಪಾದನೆ ಮಾಡ್ತೀರಿ? ನೀವು ಹೇಳೋದು ಸರಿನೇ ಇದೆ. ಯಾವ ಆಧಾರ ಮೇಲೆ ಆಪಾದನೆ ಮಾಡ್ತೀರಿ? ಅದೇ ಹೇಳಿದ್ನಲ್ಲ, ಅವ್ರಿಗೆ ಯಾವ ಅಸ್ತ್ರ ಉಳಿದಿಲ್ಲ, ಕೊನೆಯ ಅಸ್ತ್ರ ಒಂದೇ ಇನ್ನು. ಈಗ EVM ಮೇಲೆ ಆಪಾದನೆ ಮಾಡಿದರೆ, ಹೋದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅವ್ರದ್ದು ಒಂದೇ ಒಂದು ಸೀಟ್ ಇತ್ತು ಕಾಂಗ್ರೆಸ್ನವ್ರು ಕರ್ನಾಟಕ ರಾಜ್ಯದಲ್ಲಿ. ಹಾಗಾದರೆ ಈ ಬಾರಿ 9 ಸೀಟ್ ಬಂದಲ್ಲ, ಯಾವ ಆಧಾರ ಮೇಲೆ ಬಂದು? ಇದು ಓಟ್ ಚೋರಿ ಆಗಿದೆ ಅಂತ ಅನಿಸ್ತದೆ ಸರ್ ನಿಮಗೆ? ಹಾಗಾದರೆ ಹಿಂದ್ಗಡೆ 28 ಇದ್ದು ನೀವು ಚೋರಿ ಮಾಡಿದ್ರೆ ಅವಾಗ ಅಲ್ಲ, ನಮ್ದು ಮೈನಸ್ ಆಯ್ತಲ್ಲ. ನಮ್ದು ಈ ಸಾರಿ ಮೈನಸ್ ಬೇಕು ಮೈನಸ್ ಆಯ್ತಲ್ಲ. ಹಂಗಾದ್ರೆ ಓಟ್ ಚೋರಿ ಮಾಡಿ ಈಗ 9 ಸೀಟ್ ಬಂದಂಗೆ ಆಯ್ತಲ್ಲ ಅವ್ರಿಗೆ. ಇದಂತ ಹೇಳ್ತಾರೆ. ಓಕೆ, ಈ ಹೋಟ್ ಚೋರಿ ವಿಷಯಗಳ ಬಗ್ಗೆ ಸರಿ ಸರಿ. ಈ ರಾಜ್ಯ ಸರ್ಕಾರದ ನಡವಳಿಕೆ ಸರಿ ಸರ್ ಮತ್ತು ರಾಜ್ಯ ಸರ್ಕಾರ ಕೃಷ್ಣಾ ತೀರ, ಸರಿ ಸರ್, ಕೃಷ್ಣಾ ಪ್ರಾಜೆಕ್ಟ್ ಆಗಿರಲಿ, ಸರಿ ಸರ್, 3ನೇ ಹಂತದಾಗಿರಲಿ, ಸರಿ ಸರ್, ಇಂಡಿಪೆಂಡೆಂಟ್ ಮತ್ತು ಈ ನಿಮ್ಮ ಈ ಭಾಗದಲ್ಲಿ ಮಾತನಾಡ್ತಾ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಜನಸಾಮಾನ್ಯರು ಪಕ್ಷಾತೀತವಾಗಿ ಮಾತನಾಡ್ತಾ ಇದ್ದಾರೆ. ಹೌದು ಸರ್. ಈ ಪ್ರಾಜೆಕ್ಟಿನ ವಿಷಯದಲ್ಲಿ ಯಾಕೆ ಈ ರಾಜ್ಯ ಸರ್ಕಾರದ ಧ್ವನಿ ಬರ್ತಾ ಇಲ್ಲ? ಈ ಮುದೋಳಿನಿಂದ ಸರಿ ಸರ್ ತಾವು ಯಾವ್ಯಾವ ರೀತಿ ಈ ಪ್ರಾಜೆಕ್ಟಿಗೆ ಹೋರಾಟಗಳನ್ನು ಮಾಡಿದ್ರಿ, ಅದರಲ್ಲಿ ವಿಶೇಷವಾಗಿ ತಾವು ಕೂಡ ಒಂದು ರೇಸ್ನಲ್ಲಿ ಇದ್ದಂಥವ್ರು. ಹೌದು ಸರ್. 23ರಲ್ಲಿ ರೇಸ್ನಲ್ಲಿ ಇದ್ದಂಥವರು, 28ಗೂ ಕೂಡ ರೇಸ್ನಲ್ಲಿ ಬರುವವರು. ಹೌದು ಸರ್. ತಾವಾಗಿ ಈ ಪ್ರಾಜೆಕ್ಟಿನ ಬಗ್ಗೆ ನಿಮ್ಮ ಹೋರಾಟ ಏನಾಯ್ತು ಸರ್? ಸರ್, ಅಪರ್ ಕೃಷ್ಣ ಪ್ರಾಜೆಕ್ಟ್ ಏನಿದೆ ಸರ್, ಅನೇಕ ನೀವು ಹೋಗಿ ನೋಡ್ಬೋದು. ಪ್ರವಾಹ ಬಂದಾಗ ಹಿನ್ನೀರಿನಿಂದ ಎಷ್ಟು ಗ್ರಾಮ ಮುಳುಗಿದೆ, ಎಷ್ಟು ಗ್ರಾಮದ ಜನರು ಎಷ್ಟು ನಿರಾಶ್ರಿತರಿದ್ದಾರೆ ಅನ್ನುವಂಥದ್ದನ್ನು ನೀವು ನೋಡ್ಬೋದು. ನಿಮ್ಮ TV ಮಾಧ್ಯಮ ಮುಖಾಂತರ ನೋಡಿದರೆ ಗೊತ್ತಾಗತ್ತೆ ನಿಮಗೆ. ನಾವು ನಮ್ಮ ಹೋರಾಟ ಇದೆ, ಅವ್ರಿಗೆಲ್ಲರಿಗೂ ಸೂರು ನೆಲೆ ಕೊಡ್ರಿ. ಅಪರ್ ಕೃಷ್ಣ ಪ್ರಾಜೆಕ್ಟಲ್ಲಿ ಕೃಷ್ಣ ಏನು ಇದೆಯಲ್ಲ, ಇದಕ್ಕಾಗಿ ನಮ್ಮ ಅನೇಕ ಈ ಭಾಗದ ರೈತರು, ಮುಖಂಡರು, ಅನೇಕ ಭಾಗದ ಹೋರಾಟ ಇದ್ದಾರೆ. ಹೋರಾಟದ ಮುಖಾಂತರನೇ ಅನೇಕ ಕೆಲವೊಂದಿಷ್ಟು ಜನ ತಮ್ಮ ಇದನ್ನೇ ಕಳ್ಕೊಂಡಿದ್ದಾರೆ. ಆದರೆ ನಿಮಗೆ ಹೇಳ್ಬೇಕಂದ್ರೆ, ನಾವು ಪಕ್ಷಾತೀತವಾಗಿ, ನೀವು ಹೇಳಿದ್ರಲ್ಲ, ಪಕ್ಷಾತೀತವಾಗಿ ಎಲ್ಲರೂ ಇಲ್ಲಿ ಕೃಷ್ಣಾ ವಿಷಯದಲ್ಲಿ ಯಾರು ಕೂಡ ರಾಜಕೀಯ ಮಾಡಲ್ಲ ನಮ್ಮ ಭಾಗ. ಅವರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದೇ ಎಲ್ಲ ನಾಯಕರು, ರೈತರು, ಹೋರಾಟಗಾರರ ಉದ್ದೇಶ ಇದೆ. ಹೀಗಾಗಿ ಅವರೇ ಹೇಳಿದರು, ಕೂಡಲ ಸಂಗಮದಲ್ಲಿ ಪಾದಯಾತ್ರೆ ಮಾಡಿದರು. ಕೂಡಲ ಸಂಗಮದಿಂದ ಇದಕ್ಕೆ ನಿಮಗೆ ಬಜೆಟಲ್ಲಿ 10,000 ಕೋಟಿ ಕೊಡ್ತೀವಿ ಅಂತ ಹೇಳಿದರು. ಸರ್, ಎಲ್ಲಿದೆ ಸರ್ ಬಜೆಟ್? ಎಲ್ಲಿ ಕೊಟ್ಟಿದ್ದಾರೆ? ಸ್ವಲ್ಪ 1,000 ಕೋಟಿ ಯಾರು ಕೊಟ್ಟಾರ? ಒಂದು ವರದಿ ತೋರಿಸ್ಬಿಡಿ ಸರ್, ತೋರ್ಸೋಕ್ಕೆ ಹೇಳ್ರಿ ನೋಡೋಣ. 10,000 ಕೋಟಿ ಕೊಡ್ತೀವಿ ಅಂತೇಳಿ ಪಾದಯಾತ್ರೆ ಮಾಡಿ ಪ್ರಮಾಣ ಮಾಡಿದಾರಲ್ಲ ಕೂಡಲ ಸಂಗಮನ ಹತ್ರ. 1,000 ಆದರೂ ಕೊಟ್ಟರೆ, 1,000 ಕೋಟಿ ಆದರೂ ಕೃಷ್ಣ ಅಪರ ಪ್ರಾಜೆಕ್ಟ್ ಕೊಟ್ಟರೆ ಇಲ್ಲ. ಮತ್ತು ಯಾವ ಅಭಿವೃದ್ಧಿ ಆಗ್ಬೇಕು ಸರ್? ಅನೇಕ ನಿರಾಶ್ರಿತರು ಅಲ್ಲೆಲ್ಲೆಲ್ಲೇ ಏನು ಊರು ಬಿಟ್ಟು ಬಂದಾರಲ್ಲ, ಮುಳುಗಡೆ ಭಾಗದ ಸಂತ್ರಸ್ತರು ನೀವು ನೋಡಿ, ಹೋಗಿ ಸರ್ವೆ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಸರ್. ಈ ಡೆವಲಪ್ಮೆಂಟ್ ಈ ರಾಜ್ಯ ಸರ್ಕಾರ ಬಂದಾಗಿಂದ ಸರಿ ಸರ್ ಅಭಿವೃದ್ಧಿನೇ ಆಗ್ತಾ ಇಲ್ಲ ಅಂತೇಳಿ BJP ಶಾಸಕರು ಹೇಳ್ತಾ ಇದ್ದಾರೆ. BJP ಶಾಸಕರಿಗೆ ಈ ಗ್ಯಾರಂಟಿನೇ ನೆಪ ಆಗಿಬಿಟ್ಟಿದೆಯಾ, ಅಥವಾ ಕಾಂಗ್ರೆಸ್ನವರಿಗೆ ಇದೇ ನೆಪದಿಂದನೇ ಅಭಿವೃದ್ಧಿ ಮಾಡಬಾರ್ದು ಅನ್ನೋವಂಥ ಯೋಚನೆ ಇಟ್ಕೊಂಡ್ರ? ಏನು ಇವ್ರು ಸುಳ್ಳು ಹೇಳ್ತಾ ಇದಾರ, ಅವ್ರು ಸುಳ್ಳು ಹೇಳ್ತಾ ಇದಾರ? ಸರ್ ನೋಡಿರಿ, ಜನರಿಗಂತೂ ಗುರುತಿದೆಯಲ್ಲ, ಜನರು ಶೇನಾರಿದ್ದಾರೆ. ಇವತ್ತು ಎಲ್ಲ ಮೀಡಿಯಾ ಮುಖಾಂತರ, ಎಲೆಕ್ಟ್ರಿಷಿಯನ್ ಮುಖಾಂತರ ನೋಡ್ತಾರೆ. ಜನರಿಗೆ ಏನು ಅನ್ನೋದು ಎಲ್ಲ ಅರ್ಥ ಆಗುತ್ತೆ. ಮೊದಲು ನಾವು ಏನಾದರೂ ಹೇಳಿದರೆ ಒಂದು ಮುಟ್ಟಿಸ್ಬೇಕಾದ್ರೆ ಭಾಳ ದಿವಸ ಹೋಗುತ್ತೆ. ಈಗ ತುರ್ತಾಗಿ ಗೊತ್ತಾಗುತ್ತೆ ಯಾರು ಏನು ಮಾಡ್ತಿದ್ದಾರೆ, ಏನಿಲ್ಲ ಅಂತ. ಅದು ಸರ್, ನೀವು ಹೇಳ್ತಿದ್ರಿ 135 ಸೀಟುಗಳನ್ನು ತೆಗೆದುಕೊಂಡು ಸ್ಪಷ್ಟ ಬಹುಮತ ಸರ್ಕಾರ ಬಂದಿದೆ. ಹೌದಾ? ಬಂದರೆ ಅಭಿವೃದ್ಧಿ ಕುಂಠಿತ ಯಾವ ರೀತಿ ಆಗಿದೆ ಅಂತ ಜನರು ಹೋಗಿ ಹಳ್ಳಿಯಲ್ಲಿ ನೀವು ಕೇಳ್ತಿರಲ್ಲ, ಕೇಳ್ರಿ, ಗುರ್ತಾಗತ್ತೆ ಜನರಿಗೆ ಏನಾಗಿದೆ ಏನಿಲ್ಲ. ಇಲ್ಲಿ ಮುಧೋಳ ತಾಲೂಕಲ್ಲೇ ಕೇಳ್ರಿ, ಗ್ರಾಮಾಂತರದಲ್ಲಿ ಕೇಳ್ರಿ, ಕುಡಿಯುವ ನೀರಿನ ಬಗ್ಗೆ, ಮೂಲ ಸೌಕರ್ಯ ಬಗ್ಗೆ, ರಸ್ತೆಗಳ ಬಗ್ಗೆ ಯಾವುದು ಅಭಿವೃದ್ಧಿ ಆಗಿದೆ ಅನ್ನೋದನ್ನು ನಿಮಗೂ ಗುರ್ತಾಗತ್ತೆ. ನೀವು ಕೇಳಿದ್ರೆ, ನಾವು ಹೇಳೋದ್ರಿಂದ ಮತ್ತು ಇದು ಅನ್ನಿಸ್ತದೆ ನೀವು ಕೇಳಿದ್ರೆ ಗುರ್ತಾಗತ್ತೆ ಸರ್.
ನಿಮ್ಮ ಕಾರಜೋಳ ಸಾಹೇಬರು ಭಾಳಷ್ಟು ಕೆಲಸ ಮಾಡಿದ್ದಾರೆ ಅಂತಂದರೆ ಮತ್ತು ಯಾಕೆ ಪರಾಜಿತ ಆದರು ಸರ್ ಅವರು? ಸರ್, ಕಾರಜೋಳ ಸಾಹೇಬ್ರ ಅಭಿವೃದ್ಧಿ ಕೆಲಸ ಮಾತ್ರ ಯಾರೂ ಇವತ್ತಿಗೂ ಮರಿಲಿಕ್ಕೆ ಸಾಧ್ಯ ಇಲ್ಲ. ಚುನಾವಣೆ ಸೋಲು ಗೆಲುವು ಅನಿವಾರ್ಯ ಸರ್. ಅಲ್ಲ, 3 ಬಾರಿ ಸತತವಾಗಿ ಆಯ್ಕೆಯಾಗಿ ಬಂದದ್ದು, 3-4 ಬಾರಿ. ಈ ಬಾರಿನೇ ಸೋಲಿಗೆ ಕಾರಣ ಏನು? ಯಾಕೆ ಸೋತರು ಸರ್? ಸೋಲಿಕ್ಕೆ ಗ್ಯಾರಂಟಿಗಳ ಆಮಿಷ ಕಾರಣ. ಮತ್ತು ನೀವು ಹೇಳ್ತಿದ್ರಿ ಗ್ಯಾರಂಟಿ ಯಶಸ್ವಿ ಆಗೋದಿಲ್ಲ ಅಂತೇಳಿ. ಮತ್ತು ಗ್ಯಾರಂಟಿಗಳ ಆಮಿಷ ಕೊಟ್ರಲ್ಲ, ಆಮಿಷ ಕೊಟ್ರಲ್ಲ ಸರ್. ಒಂದು ಸೆಕೆಂಡ್, ಗ್ಯಾರಂಟಿ ಆಮಿಷ ಕೊಟ್ರು ಅಂತ ಹೇಳತ್ತೀರಿ. ಮತ್ತು ನೀವು ದುಡಿದಿರ್ತಕ್ಕಂಥ ಶ್ರಮ, ನೀವು ಮಾಡಿರ್ತಕ್ಕಂಥ ಕೆಲಸ, ನಿಮ್ಮ ಹೋರಾಟ, ನಿಮ್ಮ ಸಿದ್ಧಾಂತಗಳು, ಭಾರತೀಯ ಜನತಾ ಪಕ್ಷ ಅನ್ನೋದಕ್ಕಿಂತ ಮೊದಲಿನಲ್ಲಿ ಭಾರತೀಯ ಜನತಾ ಪಕ್ಷನೇ ಇಲ್ಲ. ಇಲ್ಲಿ ಒಂದು ಬ್ರ್ಯಾಂಡ್ ಇದೆ, ಅಭಿವೃದ್ಧಿ ಬ್ರ್ಯಾಂಡ್ ಇದೆ, ಗೋವಿಂದ ಕಾರಜೋಳ ಅನ್ನೋಂಥ ಬ್ರ್ಯಾಂಡ್ ಇದೆ. ಆ ಬ್ರ್ಯಾಂಡ್ ಯಾಕೆ ಯೂಸ್ ಆಗಲಿಲ್ಲ ಸರ್ ಇಲ್ಲಿ? ಸರ್, ಇಲ್ಲ ಸರ್, ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಸಾಹೇಬರು, ಬಟ್ ನಾನು ಮುಂದೆ ಏನು ಎಕ್ಸ್ಪ್ಲೇನ್ ಮಾಡೋದು? ಓಕೆ, ನಾನು ಸಮಯದ ವಿಚಾರ ಮಾಡುತ್ತಾ ಸಂದರ್ಶನ ಕೊನೆ ಹಂತಕ್ಕೆ ಬರ್ತಾ ಇದೆ. ಸರಿ ಸರ್. ಬಸವರಾಜ್ ದಾಸರವರ ಮುಂದಿನ ನಡೆ ಏನಾಗಿರಬಹುದು? ಸರ್, ಒಳ್ಳೆ ಕೆಲಸ ಮಾಡಬೇಕು, ಜನರ ಜೊತೆ ಇರಬೇಕು, ಒಳ್ಳೆ ಅವಕಾಶ ಸಿಕ್ಕರೆ ನಾವು ಕೂಡ ಒಂದು ವಿಧಾನಸಭೆಯಲ್ಲಿ ನಮ್ಮ ಮುಧೋಳ ಜನರ ಧ್ವನಿಯಾಗಿ ಮಾತನಾಡಬೇಕನ್ನುವಂಥ ಆಸೆ ಇದೆ ಸರ್. ಆಸೆ ಇದೆ. ಸರಿ, ಕೊನೆಯದಾಗಿ ಮುಧೋಳ ವಿಧಾನಸಭಾ ಕ್ಷೇತ್ರ ಮತ ಬಾಂಧವರಾಗಿರಲಿ, ವಾರ್ಡ್ ನಂಬರ್ 10ದವರಾಗಿರಲಿ, ಅಥವಾ ಇಲ್ಲಿ ಇದ್ದಿರ್ತಕ್ಕಂಥ 31 ವಾರ್ಡಿನ ಮತ ಬಾಂಧವರು, ಸಿಟಿದವರಾಗಿರಲಿ, ಗ್ರಾಮೀಣದವರಾಗಿರಲಿ, 2023ರಲ್ಲಿ ಶಾಸಕರಾಗಬೇಕು ಹೊರಟಿರ್ತಕ್ಕಂಥ ಬಸವರಾಜ್ ದಾಸರವರೇ 28ಕ್ಕೆ ಆ ಅವಕಾಶ ಸಿಗೋದರಲ್ಲಿ ಆಗಿರಲಿ ಅಥವಾ ಸಿಗ್ತಾ ಇರುವಂಥ ಸಂದರ್ಭದಲ್ಲೇ ಆಗಿರಲಿ, ಕೊನೆಯದಾಗಿ ನಮ್ಮ ನ್ಯೂಸ್ ಆಫ್ 43 ಇಂಡಿಯಾ ಮತ್ತು ಇನ್ ಸರ್ವೆ ಮುಖಾಂತರ ಈ ನಡೀತಾ ಇರುವಂಥ ಗ್ರೌಂಡ್ ರಿಯಾಲಿಟಿ ವರ್ಕ್ ಆಗಿರಲಿ, ಈ ನಡೀತಾ ಇರುವಂಥ ಸಂದರ್ಶನ ಮುಖಾಂತರ ನಿಮ್ಮ ಕ್ಷೇತ್ರದ ಮತ ಬಾಂಧವರಿಗೆ ಮತ್ತು ನಿಮ್ಮ ನಾಯಕರುಗಳಿಗೆ ಮತ್ತು ನಿಮ್ಮನ್ನು ಬೆಳೆಸಿರ್ತಕ್ಕಂಥ ಆ ಸಂಘ ಪರಿವಾರದವರಿಗೆ ಮತ್ತು ನಿಮ್ಮನ್ನು ಬೆಳೆಸಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಕೊನೆಯದಾಗಿ ಒಂದು ಸಂದೇಶ ಕೊಡೋದಾದರೆ ಪ್ರಬಲ ಆಕಾಂಕ್ಷಿಯಾಗಿ ಆ ಸಂದೇಶ ಏನು ಕೊಡ್ಲಿಕ್ಕೆ ಇಷ್ಟಪಡ್ತೇವೆ ಸರ್? ಸರ್, ನಾನು ಮೊದಲನೇದಾಗಿ ಭಾರತೀಯ ಜನತಾ ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತ. ನಂದು ಹೇಳಬೇಕಂದ್ರೆ ನಮ್ಮ ನಾಯಕರು ಗೋವಿಂದ ಕಾರಜೋಳ ಸಾಹೇಬರು, ಅವ್ರ ಮಾರ್ಗದರ್ಶನ ಅಂತೂ ನಮ್ಮ ಮೇಲೆ ಇದ್ದೇ ಇರುತ್ತೆ, ಅವ್ರ ಆಶೀರ್ವಾದ ಕೂಡ ಇದೆ. ಅನೇಕ ಭಾರತೀಯ ಜನತಾ ಪಕ್ಷದ ನಾಯಕರು, ಹಿರಿಯರ ಆಶೀರ್ವಾದ ನಮ್ಮ ಮೇಲಿದೆ. ನಾವು ಏನು ಹೇಳೋದಪ್ಪ ಅಂದ್ರೆ, ಮುಧೋಳ ಒಟ್ಟಾರೆ ಅಭಿವೃದ್ಧಿ ಪಥದಲ್ಲಿ ಈಗಾಗಲೇ ರಾಜ್ಯದಲ್ಲಿ ತುಂಬ ಅಭಿವೃದ್ಧಿ ಕೆಲಸ ಮುಂದಿದೆ. ಸೊ ಹೀಗಾಗಿ ನಮ್ಮ ಜನ ಅಭಿವೃದ್ಧಿಯ ಏನು ಕೆಲಸ ಕಾರ್ಯಗಳದಾವೆ ಅವನು ಸಂಪೂರ್ಣವಾಗಿ ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಒಂದು ಅವಕಾಶ ಸಿಕ್ಕರೆ ನಾವು ಕೂಡ ಅವರ ಆಶೀರ್ವಾದ ಮೇರೆಗೆ, ಜನರ ಮುಧೋಳ ತಾಲೂಕಿನ ಜನತೆ ಪ್ರತಿಯೊಬ್ಬ ಮತದಾರರ ಆಶೀರ್ವಾದ ಮೇರೆಗೆ ಅವಕಾಶ ಇಟ್ಟರೆ, ನನ್ನ ಕಾನ್ಸೆಪ್ಟ್ ಏನಪ್ಪ ಅಂದ್ರೆ, ಯಾವತ್ತಿಗೂ ಕೂಡ ಒಬ್ಬ ಮತದಾರ, ಸಣ್ಣ ಮತದಾರ ಇದ್ದರೂ ಕೂಡ ಯಾವುದೇ ಆಫೀಸಲ್ಲಿ ಇನ್ನೊಂಥದ್ರಲ್ಲಿ ಅಲಿದಾಡಬಾರ್ದು. ನೇರವಾಗಿ ಅವರ ಮನೆಗಳಿಗೆ ಸರ್ಕಾರಿ ಸೌಲಭ್ಯಗಳು ಮುಟ್ಟಬೇಕು, ನೇರವಾಗಿ ಅವ್ರ ಗ್ರಾಮಗಳಲ್ಲೇ ಅವ್ರ ಕೆಲಸ ಕಾರ್ಯಗಳಾಗಬೇಕು ಅನ್ನುವಂಥ ಕಾನ್ಸೆಪ್ಟ್ ನನ್ನ ಮುಂದಿದೆ ಸರ್. ನಾನು ಮಾತ್ರ ನೇರವಾಗಿ ಅವ್ರ ಮನೆ ಬಾಗಿಲಿಗೆ ಹೋಗಿ ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಮಾಡಬೇಕು ಅನ್ನುವಂಥ ಅಭಿಲಾಷೆ ಹೊಂದಿರತಕ್ಕಂಥ ವ್ಯಕ್ತಿ. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಇಷ್ಟೊತ್ತಿವರೆಗೆ ನ್ಯೂಸ್ ಆಫ್ 43 ಇಂಡಿಯಾ ಮತ್ತು ಇನ್ ಸರ್ವೆ ಮುಖಾಂತರ 2.5 ವರ್ಷದ ಹಾದಿಯಲ್ಲಿ ಮತ್ತು 2.5 ವರ್ಷದ ಕಳೆದಿರ್ತಕ್ಕಂಥ ದಿನಮಾನಗಳಲ್ಲಿ ಮತ್ತು ಇಷ್ಟೊತ್ತಿನವರೆಗೆ ನೀವು ನಮಗೆ ಸಮಯ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಆದರೆ ಮುಧೋಳ ವಿಧಾನಸಭಾ ಕ್ಷೇತ್ರದಲ್ಲಿ ಸತತವಾಗಿ 4-5 ಬಾರಿ ಆಯ್ಕೆ ಆಗ್ತಾ ಇರುವಂಥ ಮತ್ತು ಈ ಕ್ಷೇತ್ರದ ಶಾಸಕರು ಅನ್ನೋದಕ್ಕಿಂತ ಜನರ ಮನಸ್ಸನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಗೋವಿಂದ ಕಾರಜೋಳ ಅವರ ರೂಪದಲ್ಲಿ ಈ ಕ್ಷೇತ್ರಕ್ಕೆ ತಾವು ಬರ್ತಾ ಇದ್ದೀರಿ. ಈ ಕ್ಷೇತ್ರಕ್ಕೆ ಮುಂಬರುವಂಥ ಚುನಾವಣೆಯಲ್ಲಿ ಅತಿ ವಿಸ್ತಾರವಾಗಿ ಜನಸಾಮಾನ್ಯರ ಮನಸ್ಸು ಗೆಲ್ಲುವುದಲ್ಲಿ ವಾರ್ಡಿನಲ್ಲಿ ಚುನಾವಣೆ ಮಾಡುತ್ತಾ ವಾರ್ಡ್ ನಂಬರ್ 10ರಲ್ಲಿ ಹಳೆ ಕಾಲದ ಚುನಾವಣೆ ಅಂತೇನು ಅದಕ್ಕೆ, ಇದು 1990ಕ್ಕಿಂತ ಹಿಂದುಗಡೆ ಚುನಾವಣೆ ಅಂತಿದೆ. ಮಂಡಕ್ಕಿ ಮಿರ್ಚಿ ಚೋಡ ಮಾಡಿರ್ತಕ್ಕಂಥ ಚುನಾವಣೆ, ಆ ಚುನಾವಣೆ ರೂಪ ಕೊಟ್ಟಿರ್ತಕ್ಕಂಥ ವಾರ್ಡ್ ನಂಬರ್ 10ರಲ್ಲಿ ಅದೇ ರೂಪವನ್ನು ಇಲ್ಲಿ ಡೆವಲಪ್ಮೆಂಟ್ ರೂಪದಲ್ಲಿ ಕಾಣಬೇಕಂತ ಹೇಳಿದರೆ ಗೋವಿಂದ ಕಾರಜೋಳ ಅಂತಾರೆ. ಅದೇ ರೂಪದಲ್ಲಿ, ಅದೇ ಸಮ್ಮುಖದಲ್ಲಿ, ಅದೇ ನಾಯಕತ್ವ ಹೊಂದಿಕೊಂಡು ಮುಂದೆ ಬರಲಿಕ್ಕೆ ತಾವು ಹೊರಟಿದ್ದೀರಿ, ಮುಂದೆ ಬರ್ತಾ ಇದ್ದೀರಿ. ಆ ದೇವರು ನಿಮ್ಮನ್ನು ಇದೇ ರೀತಿ ಶಕ್ತಿಯುವಾಗಿ, ಇದೇ ರೀತಿ ಕೆಲಸ ಮಾಡೋನ್ನು ಮತ್ತು ನಿಮ್ಮನ್ನು ಮುಧೋಳದಿಂದ ಅಂಬೇಡ್ಕರ್ವನಾಗಿ ನಿಮ್ಮನ್ನು ಹೊರ ತರಲಿ ಅಂತ ಹೇಳ್ತಾ ಇಷ್ಟೊತ್ತವರೆಗೆ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ. ಆದಷ್ಟು ಬೇಗ ಈ ಸೌಂಡು, ಈ ಪೆನ್ನಿನ ಬರಹಣೆಗಳನ್ನು, ಈ ಪೆನ್ನಿನ ವಾಕ ಚತುರ್ಯಗಳನ್ನು ವಿಧಾನಸೌಧದಲ್ಲಿ ಕಾಣಲಿ ಅಂತ ಹೇಳ್ತಾ ಸಂದರ್ಶನ ಮುಗಿಸ್ತಾರೆ. ನಮಸ್ತೆ, ಜೈ ಹಿಂದ್ ಸರ್. ಥ್ಯಾಂಕ್ ಯು. ನಮಸ್ಕಾರ.